ಒಂದು ತಿಂಗಳು ನೀವು ಕುಡಿದ್ರೆ ಸಾಕು, ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಮುಖದಲ್ಲಿರುವಂತ ಪಿಗ್ಮೆಂಟೇಷನ್, ಕಪ್ಪು ಕಲೆ, ಅನ್ಇವನ್ ಸ್ಕಿನ್ ಟೋನು ಮತ್ತೆ ಈ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಸಮಯ ಇದ್ರೆ ಮಾತ್ರ ಈ ವಿಡಿಯೋನ ನೋಡಿ, ಯಾಕೆಂದ್ರೆ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಾದ್ರೂ ತಗೊಳ್ಳೇಬೇಕು ಕಂಪಲ್ಸರಿಯಾಗಿ, ಆಗ ಮಾತ್ರ ನಮ್ಗೆ ರಿಸಲ್ಟ್ ಸಿಗುತ್ತೆ. ಫಸ್ಟ್ ನಾವು ಇಲ್ಲಿ ಧನಿಯಾ ಕಾಳನ್ನ ತಗೊಳ್ಬೇಕಾಗತ್ತೆ. ಎಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋದ್ರಿಂದ ನಾವೆಲ್ಲೂ ಹುಡುಕಾಡುವಂತ ನೆಸೆಸಿಟಿ ಇರೋದಿಲ್ಲ. ಧನಿಯಾ ಕಾಳು ನಮ್ಮ ಹಾರ್ಮೋನ್ ಅನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ನಮ್ಮ ಮುಖದಲ್ಲಿರುವಂತ ಸ್ಟ್ರೆಸ್ ಆಗ್ಬೋದು, ಈ ನಾವು ಏನು ಇಡೀ ದಿನ ನಾವು ಗೆಸ್ಚರ್ಸ್ ಕೊಡ್ತಾ ಇರ್ತೀವಿ, ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀವಿ, ಇದರಿಂದ ನಮ್ಮ ಏಜಿಂಗ್ ಸೈನ್ಸ್ಗಳು ಮತ್ತೆ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗಿರುತ್ತೆ. ಈ ಧನಿಯಾ ಕಾಳು ನಮ್ಗೆ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಬೇಗ ಏಜ್ ಆಗದೆ ಇರೋ ರೀತಿ ಕೂಡ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ 4 ರಿಂದ 5 ಕಾಳು ಮೆಣಸುಗಳನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಈ ಒಂದು ಡ್ರಿಂಕ್ ಅಲ್ಲಿ ನಮ್ಗೆ ಏನ್ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅದನ್ನೆಲ್ಲಾನು ಈಸಿಯಾಗಿ ಡೈಜೆಷನ್ ಮಾಡಿ ಪೂರ್ತಿ ಶರೀರಕ್ಕೆ ತಲುಪಿಸುವಂತ ಕೆಲಸ ಇದು ಮಾಡುತ್ತೆ. ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅರಿಶಿನವನ್ನ ತಗೊಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿರುವಂತ ಅರಿಶಿನ. ಇದು ನಮ್ಮ ಒಂದು ಪಾರಂಪರಿಕವಾಗಿ ಹಳೇ ಕಾಲದಿಂದ ಕೂಡ ಈ ಒಂದು ಅರಿಶಿನ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ ಅನ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಸ್ಕಿನ್ನಿನ ಕ್ವಾಲಿಟಿಯನ್ನ ಇನ್ನೂ ಚೆನ್ನಾಗಿ ಮಾಡುತ್ತೆ. ಮತ್ತೆ ನಾವು ಅರಿಶಿನದ ಹಾಲು ಕುಡಿಬಹುದು, ಅಥವಾ ನೀರಲ್ಲಿ ಅರಿಶಿನ ಹಾಕೊಂಡು ಕುಡಿಬಹುದು, ಅಥವಾ ಗಾಯಗಳೇನಾದ್ರೂ ಆಗಿದ್ರೆ ಅದಕ್ಕೂ ಕೂಡ ಅರಿಶಿನ ಒಳ್ಳೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂದ್ರೆ ಸೋಂಪು. ಇದು ಚಿಕ್ಕ ಸೋಂಪು ಆಗ್ಬೋದು ಅಥವಾ ದೊಡ್ಡ ಸೋಂಪು ಆಗ್ಬೋದು, 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನ ತಗೊಳ್ಬೇಕು. ಈ ಒಂದು ಸೋಂಪು ನಮ್ಮ ಒಂದು ಬ್ಯೂಟಿ ಹಾರ್ಮೋನ್ ಅನ್ನ ನ್ಯಾಚುರಲ್ ಆಗಿ ಇದು ಜಾಸ್ತಿ ಮಾಡುತ್ತೆ. ನಮ್ಗೆ ಒಂದು ಏಜ್ ಆಗ್ತಾ ಆಗ್ತಾ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಕಮ್ಮಿ ಆದಾಗ ಕೂಡ ನಮ್ಮ ಒಂದು ಬ್ಯೂಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ಇದು ಎನ್ಹಾನ್ಸ್ ಮಾಡುತ್ತೆ ಮತ್ತೆ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈಸ್ಟ್ರೋಜನ್ ಹಾರ್ಮೋನ್ ಕಮ್ಮಿ ಆದಾಗ ಕೂಡ ನಮ್ಮ ಒಂದು ಮುಖದಲ್ಲಿ ಇರುವಂತಹ ಕಪ್ಪು ಕಲೆಗಳಾಗ್ಬೋದು, ಪಿಗ್ಮೆಂಟೇಷನ್, ಇದೆಲ್ಲಾನು ಕೂಡ ಬರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ತಗೊಳ್ಳೋದ್ರಿಂದ ನಮ್ಗೆ ನಮ್ಮ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಹೆಲ್ಪ್ ಸಿಗುತ್ತೆ. ಈ 4 ಇಂಗ್ರೀಡಿಯೆಂಟ್ ಗಳನ್ನ ತಗೊಂಡು 1 ಗ್ಲಾಸ್ ನೀರನ್ನ ಇದಕ್ಕೆ ಸೇರಿಸಬೇಕು. ಸೇರಿಸಿ ನಾವು ಒಂದ್ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಇಡೀ ನೈಟ್ ನಾವು ನೆನೆಲಿಕ್ಕೆ ಬಿಟ್ಬಿಡ್ಬೇಕು. ಇದರಲ್ಲಿರುವಂತ ಒಂದು ಅಂಶಗಳೆಲ್ಲ ನೀರಲ್ಲಿ ನಮ್ಗೆ ಮಿಕ್ಸ್ ಅಪ್ ಆಗುತ್ತೆ. ಇದನ್ನ ನಾವು ಬೆಳಗ್ಗೆ ಎದ್ದು ಮತ್ತೆ ನಾವಿದನ್ನ ಕಾಯಿಸ್ಬೇಕಾಗತ್ತೆ. ಕಾಯಿಸಿ ಇದು ಅರ್ಧ ಆಗೋ ತನಕ ನಾವಿದನ್ನ ಕಾಯಿಸ್ಬೇಕು. ಚೆನ್ನಾಗಿ ಇದು ಸಿಮ್ ನಲ್ಲಿ ಏನೇ ಒಂದು ಮಾಡೋದಾದ್ರೂ ನಾವು ಲೋ ಫ್ಲೇಮ್ ನಲ್ಲೇ ಮಾಡ್ಬೇಕಾಗತ್ತೆ. ಬೆಳಗ್ಗೆ ಆಗಿದೆ, ಇಡೀ ನೈಟ್ ನಾವು ನೆನೆ ಹಾಕಿದ್ವಿ. ಈಗ ನೋಡೋಣ ಇದು ಎಷ್ಟು ಚೆನ್ನಾಗಿ ಇದು ನೀರಲ್ಲಿ ಚೆನ್ನಾಗಿ ಅದರ ಒಂದು ಅಂಶಗಳೆಲ್ಲ ಬಿಟ್ಕೊಂಡು ತುಂಬಾ ಚೆನ್ನಾಗಿ ಆಗಿದೆ. ಇದು ನಮ್ಮ ಒಂದು ಹೆಲ್ತ್ಗೆ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಕೊಡುತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ. 3 ತಿಂಗಳು ಇದನ್ನ ಮಾಡಬೇಕು, ಆದ್ರೆ ನಿಮ್ಗೆ 1 ತಿಂಗಳಲ್ಲಿ ಇದರ ರಿಸಲ್ಟ್ ಸಿಗುತ್ತೆ. ಸೊ ಗ್ಲಾಸ್ ಸ್ಕಿನ್ ಅಂದ್ರೆ ನಮ್ಮ ಒಂದು ಏಜಿಂಗ್ ಸೈನ್ಸ್ ಆಗ್ಬೋದು, ಪಿಗ್ಮೆಂಟೇಷನ್ ಎಲ್ಲಾನು ಹೋಗಿ ನಮ್ಮ ಒಂದು ಸ್ಕಿನ್ ಅಲ್ಲಿ ಗ್ಲೋನೆಸ್ ಬರುತ್ತೆ. ಇದನ್ನ ಲೋ ಫ್ಲೇಮ್ ನಲ್ಲಿ ನಾವು ಅರ್ಧ ಆಗೋ ತನಕನೂ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಇದು ಅರ್ಧ ಆದ ನಂತರ ಇದನ್ನ ಈ ಬೀಜಗಳನ್ನು ಯಾವುದನ್ನು ನಾವು ಸೋಸ್ಬಾರ್ದು, ಅಂದ್ರೆ ಸ್ಟ್ರೈನ್ ಮಾಡಬಾರ್ದು. ಹಾಗೇನೆ ಇದನ್ನ ನಾವು ಗ್ಲಾಸ್ಗೆ ಹಾಕೊಂಡು ಇದನ್ನ ಬಿಸಿ ಬಿಸಿಯಾಗಿ ಕುಡಿಬೇಕು. ಅಂದ್ರೆ ನಾವ್ ಎಷ್ಟು ಬಿಸಿಯಾಗಿ ಕುಡಿಬಹುದು ಅಷ್ಟು ಬಿಸಿಯಾಗಿ ಕುಡಿಬೇಕು. ಆದ್ರೆ ಇದನ್ನ ನಾವು ಒಂದು ಸ್ಟ್ರೈನ್ ಕೂಡ ಮಾಡಬಾರ್ದು, ಇದನ್ನ ಮತ್ತೆ ತುಂಬಾ ತಣ್ಣಗ್ ಮಾಡಿನೂ ಕುಡಿಬಾರ್ದು. ಈ ಒಂದು ಹೆಲ್ತ್ ಡ್ರಿಂಕ್ ಅಲ್ಲಿ ತಗೊಂಡಿರೋಂಥ ಪ್ರತಿಯೊಂದು ಪದಾರ್ಥಗಳು ನಮ್ಮ ಅಡಿಗೆ ಮನೆಯಲ್ಲೇ ಇರುತ್ತೆ. ನಾವು ಎಲ್ಲೆಲ್ಲೋ ಸುತ್ತಿ ಏನೇನೋ ಹಚ್ಚಿ ಬೇಜಾರಾಗಿರ್ತೀವಿ. ಸೊ ಹಾಗಾಗಿ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ತ್ ಡ್ರಿಂಕ್ ಅನ್ನ ಮಾಡ್ಕೊಳ್ಳೋದು ಒಳ್ಳೇದು. ನೋಡ್ತಾ ಇದ್ದೀರಲ್ಲ, ಇದು ನಾನು ಲೋ ಫ್ಲೇಮ್ ನಲ್ಲೇ ಇದನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ಇದು ಅರ್ಧ ಆಗಿದೆ. ಈಗ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ. ಇದನ್ನ ಹೀಗೇನೆ ಗ್ಲಾಸಿಗೆ ಹಾಕೊಂಡು ಬಿಸಿ ಬಿಸಿಯಾಗಿನೇ ಕುಡಿಬೇಕು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನೀವು ಬಾಯಲ್ಲಿ ಸಿಗ್ತಾ ಇರುತ್ತೆ, ಅದನ್ನ ನೀವು ಅಗದು ತಿನ್ಬೇಕು. ಅದರ ಎಲ್ಲಾ ಒಂದು ಅಂಶ ಕೂಡ ನಮ್ಮ ದೇಹಕ್ಕೆ ಸಿಕ್ಕಾಗ ದೇಹದಲ್ಲಿ ಇರುವಂತ ಯಾವುದೇ ಒಂದು ಚರ್ಮದಲ್ಲಿ ನ್ಯೂನ್ಯತೆ ಇರುತ್ತಲ್ಲ ಅದೆಲ್ಲಾನು ನಮ್ಗೆ ಹೋಗುತ್ತೆ. ಸೊ ನಾನು ಪ್ರತಿ ವಿಡಿಯೋಗಳಲ್ಲೂ ತುಂಬಾ ಈಸಿಯಾಗಿರುವಂತದ್ದು ಮತ್ತೆ ಅಡಿಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಮಾಡುವಂತದ್ದೇ ನಾನು ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಕೆಳಗೆ ಹೈಪ್ ಬಟನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಕೂಡ ಇದನ್ನ ಟ್ರೈ ಮಾಡಿ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಡಿಯರ್ ವಿವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಬಟನ್ ಮತ್ತೆ ಲೈಕ್ ಕೊಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.
ಬಾಯ್ ಬಾಯ್.